3 ಅಡಿಗೆ ಸಿಲ್ ಬೆಡ್ ನ ಕೊಡಬಾರ್ದು. ಯಾಕೆ ಸರ್? ಯಾಕಂದ್ರೆ ಓನರ್ ಗೆ ಕಮ್ಮಿ ದುಡ್ಡಲ್ಲಿ ಮನೆ ಆಗ್ಬೇಕು. ಬಾತ್ರೂಮ್ ಅಲ್ಲಿ ವಾಟರ್ ಪ್ರೂಫಿಂಗ್ ಮಾಡಬಾರ್ದು. ಯಾಕೆ ಸರ್? ಯಾಕಂದ್ರೆ ಓನರ್ ಗೆ ಕಮ್ಮಿ ದುಡ್ಡಲ್ಲಿ ಮನೆ ಆಗ್ಬೇಕು. 8mm ಅಲ್ಲಿ ಇಡೀ ಪಿಲ್ಲರ್ ನಿಲ್ಸಿರೋದು ಮಂಜು. ಯಾಕೆ ಸರ್? ಯಾಕಂದ್ರೆ ಓನರ್ ಗೆ ಕಮ್ಮಿ ದುಡ್ಡಲ್ಲಿ ಮನೆ ಆಗ್ಬೇಕು. ಬಾಕ್ಲುಗಳಿಗೆ ಬರೀ ಕಟ್ಲಿಂಟಲ್ಲೇ ಹಾಕ್ಬೇಕು. ಯಾಕೆ ಸರ್? ಯಾಕಂದ್ರೆ ಓನರ್ ಗೆ ಕಮ್ಮಿ ದುಡ್ಡಲ್ಲಿ ಮನೆ ಆಗ್ಬೇಕು. ಫ್ಲೋರಿಂಗ್ ಗೆ ಕಾಂಕ್ರೀಟ್ ಹಾಕ್ಬಾರ್ದು ಮಂಜು, ಬರೀ ಸಿಮೆಂಟ್ ಅಲ್ಲೇ ಮಟ್ಟಿ ಹೊಡೆದ್ಬಿಡ್ಬೇಕು. ಯಾಕೆ ಸರ್? ಯಾಕಂದ್ರೆ ಓನರ್ ಗೆ ಕಮ್ಮಿ ದುಡ್ಡಲ್ಲಿ ಮನೆ ಆಗ್ಬೇಕು. ಮಂಜು ಟರ್ಮೇಟ್ ಟ್ರೀಟ್ಮೆಂಟ್ ಎಲ್ಲ ಮಾಡಬಾರ್ದು. ಯಾಕೆ ಸರ್? ಯಾಕಂದ್ರೆ ಓನರ್ ಗೆ ಕಮ್ಮಿ ದುಡ್ಡಲ್ಲಿ ಮನೆ ಆಗ್ಬೇಕು. ಪಿಲ್ಲರ್ ಮತ್ತೆ ಬ್ರಿಕ್ ಮಧ್ಯ ಚಿಕನ್ ಮೆಶ್ ನ ಕೊಡಬಾರ್ದು ಮಂಜು. ಯಾಕೆ ಸರ್? ಯಾಕಂದ್ರೆ ಓನರ್ ಗೆ ಕಮ್ಮಿ ದುಡ್ಡಲ್ಲಿ ಮನೆ ಆಗ್ಬೇಕು. ಇಷ್ಟೆಲ್ಲ ಸ್ಯಾಂಡ್ ಯೂಸ್ ಮಾಡೋದಕ್ಕೆ ಬರೀ ಒಂದೇ ಒಂದ್ ಬ್ಯಾಗ್ ಸಿಮೆಂಟ್ ಮಾತ್ರ ಕೊಡ್ತೀನಿ, ಪ್ಲಾಸ್ಟಿಕ್ ಮುಗ್ದೋಗ್ಬಿಡ್ಬೇಕು. ಯಾಕೆ ಸರ್? ಯಾಕಂದ್ರೆ ಓನರ್ ಗೆ ಕಮ್ಮಿ ದುಡ್ಡಲ್ಲಿ ಮನೆ ಆಗ್ಬೇಕು. ಮಂಜು ಸರ್, ವರ್ಕರ್ಸ್ ಗಳು ಕಮ್ಮಿ ದುಡ್ಡಿಗೆ ಬರಲ್ಲ. 8 ಅಡಿ ಗೋಡೆನ 10 ಅಡಿ ಗೋಡೆ ಮಾಡಕ್ ಆಗಲ್ಲ. ನಾವೇನಾದ್ರೂ ಕಾಸ್ಟ್ ಕಮ್ಮಿ ಮಾಡಬೇಕು ಅಂತಂದ್ರೆ ಕ್ವಾಲಿಟಿನಲ್ಲೇ ಕಮ್ಮಿ ಮಾಡಬೇಕು, ಮತ್ತೆ ಮೆಟೀರಿಯಲ್ಗಳಲ್ಲೇ ಕಮ್ಮಿ ಮಾಡಬೇಕು. ಇವಾಗ ನೀನು ಮನೆ ಕಟ್ಟಿಸ್ಬೇಕಂತಿದ್ಯಲ್ಲಪ್ಪ, ಹೌದು ಸರ್. ಈ ತರ ಮನೆ ಕಟ್ಟಿಸ್ಕೊಂತೀಯಾ? ಇಲ್ಲ ಸರ್.